ಮಗಳನ್ನ ಸ್ವಲ್ಪ ಹೊತ್ತಲ್ಲೇ ಚಟ್ಟದ ಮೇಲೆ ಮಲಗಿಸ್ತಾರೆ. ಆಮೇಲೆ ಚಿತೆ ಮೇಲೆ ಮಲಗಿಸಿ ಅವಳು ಬದುಕಿರ್ಬೇಕಾದ್ರೇನೆ ಸುಟ್ಟ ಹಾಕ್ತಾರೆ. ಓ, ನಿನ್ಗೆ ವಿಷಯನ ಹೇಳಲೇ ಇಲ್ಲ ಅಲ್ವಾ? ನಿಜವಾಗ್ಲೂ ಗಂಗಾ ಸತ್ತಿಲ್ಲ. 24 hours ಪ್ರಜ್ಞೆ ಇಲ್ದಿರೋ ಹಾಗೆ ಮಾಡಿದ್ದೀನಿ. ಅವಳು ಸತ್ತಿದ್ದಾಳೆ ಅಂತ ಡಾಕ್ಟರ್ ಹತ್ರ ಹೇಳಿಸ್ದೆ. ನಿಜವಾಗ್ಲೂ ಸತ್ತಿದ್ದಾಳೆ ಅಂತ ಜಯ ಅವರೆಲ್ಲ ಅವಳ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೇಗಿದ್ದೆ ಮಾಮ್ ನನ್ ಟ್ವಿಸ್ಟ್? ಸಾರಿ ಮಾಮ್. ಗಂಗಾಗೆ ಇದಕ್ಕಿಂತ ಬೆಟರ್ ಡೆತ್ ಕೊಡೋದಕ್ಕಾಗ್ತಿಲ್ಲ. ಏನ್ ಮಾಡೋದು? ಇದಕ್ಕಿಂತ ಒಳ್ಳೆ ಥಾಟ್ ಬರ್ತಿಲ್ಲ ಮತ್ತೆ. ಹೌದು, ನಿನ್ ಮಗಳು ಡೆತ್ ಸೆರೆಮನಿಲಿ ನಿನಗೆ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಿಲ್ಲ ಅಂತ ಫೀಲ್ ಆಗ್ತಿದ್ಯಾ? ಎಲ್ಲ ನಿನ್ ಫೇಟ್ ಮಾಮ್. ಅನಾವಶ್ಯಕವಾಗಿ ಬಂದು ನಮ್ಮ ಮಾತು ಕೇಳಿಸ್ಕೊಂಡು ಈಗ ಸಿಕ್ಕಾಕೊಂಡೆ. ಇವಾಗ ನಿನ್ನ ಬಿಟ್ರೆ ಹೋಗಿ ಅವಳಿಗೆ ಪ್ರಜ್ಞೆ ಬರೋ ಹಾಗೆ ಮಾಡ್ತೀಯ. ಅದಕ್ಕೆ ಮಾಮ್ ನಿನ್ನೂ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ಸಾರಿ ಮಾಮ್. ಸಾಯಿಸ್ಬಿಡೆ. ಈ ನರ್ಕಕ್ಕಿಂತ ಸಾಯೋದೇ ವಾಸಿ. ಸಾಯಿಸು. ಶೂಟ್ ಮೀ, ಶೂಟ್ ಮೀ. ಇವಾಗ ನಿನ್ನನ್ನ ಸಾಯಿಸ್ಲಿಲ್ಲ ಅಂದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಹೆತ್ತು ಮಗಳನ್ನ ಸಾಯಿಸ್ತೆ ಅನ್ನೋ ಕೆಟ್ಟ ಹೆಸರು ನನಗ್ ಬೇಡ. ಸಾಯಿಸ್ಬಿಡೆ, ಸಾಯಿಸು. ಶೋರ್ ಮಾಮ್, ನಿನಗ್ ಅಂತ ಶ್ರಮನ ನಾನ್ ಕೊಡಲ್ಲ. ನಾನೇ ನಿನ್ನ ಶೂಟ್ ಮಾಡ್ತೀನಿ. ಡೋಂಟ್ ವರಿ. ಇಲ್ಲಿ ನೀನು, ಅಲ್ಲಿ ನಿನ್ ಮುದ್ದಿನ ಮಗಳು ಒಂದೇ ಸಾರಿ ಸಾಯ್ತೀರಾ. ಇಬ್ರು ಸೇರಿ ನರ್ಕದಲ್ಲಿ ಎಂಜಾಯ್ ಮಾಡಿ. ನೀನ್ ಮಾಡ್ತಿರೋ ಈ ಪಾಪ ಸುಮ್ನೆ ಹೋಗಲ್ಲ ಕಣೆ. ಶಾಪನೇ ನಿನ್ನ ಹಿಂಬಾಲಿಸುತ್ತೆ. ನಿನ್ನ ಜೀವನ ತಲೆ ಕೆಳಗಾಗತ್ತೆ. ಜನ್ಮ ಕೊಟ್ಟಿರೋ ತಾಯಿಯಾಗಿ ನಿನ್ನ ಶಪಿಸ್ತಿದ್ದೀನಿ. ನೀನ್ ಸರ್ವನಾಶ ಆಗಿ ಹೋಗ್ತೀಯ. ಆ ದೇವ್ರು ಕೂಡ ನಿನ್ನ ಕ್ಷಮಿಸಲ್ಲ. ಸ್ವಿಚ್ ಆಫ್. ರೂಪಾ ಮೇಡಮ್ ಅವ್ರು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ? ಏನಾಯ್ತು? ಒಂದು ವೇಳೆ ನಿತ್ಯ ಅವರು ರೂಪಾ ಮೇಡಮ್ ಅವ್ರನ್ನ ಏನೇ ಆದರೂ ಎಷ್ಟೇ ಆದರೂ ಅವ್ರ ಎತ್ತ ತಾಯಿ ಅಲ್ವಾ, ಅವ್ರನ್ನ ನಿತ್ಯ ಅವರು ಏನೂ ಮಾಡಿರಲ್ಲ. ಜೊತೆಗೆ ಗಂಗಾ ಮೇಡಮ್ ಅವರನ್ನ ಶಾಪ ಬಲಿ ತಗೊಳುತ್ತೆ ಅಂತ ನಿತ್ಯ ಅವ್ರಿಗೆ ಗೊತ್ತಿರೋದಕ್ಕೆ ಮತ್ತೆ ಅಟ್ಯಾಕ್ ಮಾಡೋ ಪ್ರಯತ್ನ ಏನೂ ಮಾಡಲ್ಲ. ಮತ್ತೆ ರೂಪಾ ಮೇಡಮ್ ಏನಾದ್ರು ಗಂಗಾ ಮೇಡಮ್ ಅವರು ಸತ್ತೋಗ್ತಾರೆ ಅಂತ ನೋಡಕ್ಕಾಗದೆ ಸಿಟಿಗೆ ಹೋಗ್ಬಿಟ್ರ? ಇಲ್ಲ, ಗಂಗಾ ಮೇಡಮ್ ಅವ್ರನ್ನ ಬಿಟ್ಟು ರೂಪಾ ಮೇಡಮ್ ಅವರು ಹೋಗಲ್ಲ. ಸರ್, ಸರ್ ಏನ್ ನಾಣಿ, ಈ ಊರ್ನವ್ರು ಹೇಳಿದ್ರು ಇದು ಫೀಲಿಂಗ್ ಅಲ್ಲ ನಾಣಿ, ಫ್ಯಾಕ್ಟ್. ಸರಿ, ಅವಳು ಸತ್ತೋಗಿದ್ದಾಳೆ ಅಂತಾನೆ ಅನ್ಕೊಳ್ಳೋಣ. ಇವಾಗ ನಾನು ಏನ್ ಮಾಡ್ಬೇಕು ನಾಣಿ? ಯಾಕೆ ಬದುಕಬೇಕು? ಯಾರಿಗೋಸ್ಕರ ಬದುಕಬೇಕು? ನನ್ನ ಬದುಕಿಗೆ ಅರ್ಥ ಏನು? ಕಟ್ಕೊಂಡಿರೋ ಹೆಂಡತಿನ ಕಾಪಾಡ್ಕೊಳಕ್ಕಾಗ್ದಿರೋ ಅಸಮರ್ಥನಾಗಿ ಬದುಕು ಅಂತ್ಯಾ? ಕತ್ಲಲ್ಲಿ ಓಡಾಡು ಅಂತ್ಯಾ? ಹೇಳು ರಾಣಿ, ನನ್ನ ಬಲವಂತದಿಂದ ಬದುಕು ಅಂತ್ಯಾ? ನಿನಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಿನ್ನ ದೇವ್ರನ್ನ ಕೇಳಿ ಹೇಳು. ಅವಳನ್ನ ಯಾಕೆ ಸಾಯಿಸಿದ್ಲು ಕೇಳಿ ಹೇಳು ರಾಣಿ.
ಸರ್ ಬನ್ನಿ ಸರ್ ಬನ್ನಿ. ಏಯ್ ನಿಂತ್ಕೋ. ನರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರತ್ತಿಗಂತ ಸಂತತ ಜಟಾಭುಜಂಗ ಪಿಂಗಲ ಇವಾಗ ಸ್ವಾಮೀಜಿ ಬಂದ್ನಲ್ಲ, ಯಾಕೆ ಚಂದ್ರಿಕಾ? ಗಂಗಾ ಬದುಕಿತಾಳೆ ಅಂತ ಹೇಳ್ಬಿಡ್ತಾನೇನೋ. ಅದೇ ನಡೆಯೋ ತರ ಇದೆ. ರೂಪ ಬರ್ತಾಳೆ ಅಂದ್ರೆ ಈ ಸ್ವಾಮೀಜಿ ಬಂದಲ್ರಿ. ಕರಾಲ ಬಾಲ ಪಂಡಿಕಾ ಗದ್ದ ಗದ್ದ ಗಜ್ವಲ ಧನಂಜಯಾಹುತಿ ಕೃತ ಪ್ರಚಂಡ ಪಂಚಸಾಯಕೆ ಧರಾಧರೇಂದ್ರ ನಂದಿನಿ ಕುಚಾಗ್ರ ಚಿತ್ರ